ಕಾಂಗ್ರೆಸ್ ಮುಖಂಡ ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಹಿಂದೆ ಇಸ್ಮಾಯಿಲ್ ತಮಟಗಾರ ಕೈವಾಡ. ಕಾಂಗ್ರೆಸ್ ಮುಖಂಡ ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಹಿಂದೆ ಇಸ್ಮಾಯಿಲ್ ತಮಟಗಾರ ಕೈವಾಡದ ಶಂಕೆ. ಇಸ್ಮಾಯಿಲ್ ಬಂಧನಕ್ಕೆ ಈಗ ಲುಕ್ಔಟ್ ನೋಟಿಸ್ ನೀಡಲಾಗಿದೆ. ನೋಟಿಸ್ ಜಾರಿ ಮಾಡಿರುವ ಹುಬ್ಬಳ್ಳಿ ಧಾರವಾಡ ಕಮಿಷನರ್. ತಮಟಗಾರ ಬಂಧನಕ್ಕೆ ಈಗಾಗಲೇ 4 ತಂಡವನ್ನ ರಚನೆ ಮಾಡಲಾಗಿದೆ. ಈಗಾಗಲೇ ನಿವಾಸ ಕಚೇರಿಯಲ್ಲೂ ಕೂಡ ಜಾಲಾಟ ಮಾಡಿದ್ದಾರೆ. ತಲೆ ಮರೆಸ್ಕೊಂಡಿರುವಂತಹ ಇಸ್ಮಾಯಿಲ್ ತಮಟಗಾರ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ವಿದೇಶದಲ್ಲಿರುವ ಶಂಕೆ ಇದೆ. ಇದರ ಬೆನ್ನಲ್ಲೇ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಏಪ್ರಿಲ್ 10ರಂದು ಧಾರವಾಡದಲ್ಲಿ ಕೊಲೆ ನಡೆದಿತ್ತು. ಫೈರೋಜ್ ಹತ್ಯೆಯಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಹಿಂದೆ ಇಸ್ಮಾಯಿಲ್ ತಮಟಗಾರ ಅವರ ಹೆಸರು ಕೇಳಿ ಬರ್ತಾ ಇದೆ. ಇಸ್ಮಾಯಿಲ್ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ನೋಟಿಸ್ ಜಾರಿ ಮಾಡಿದ ಹುಬ್ಬಳ್ಳಿ ಧಾರವಾಡ ಕಮಿಷನರ್. ತಮಟಗಾರ ಬಂಧನಕ್ಕೆ ಈಗಾಗಲೇ 4 ತಂಡವನ್ನ ರಚನೆ ಮಾಡಲಾಗಿದೆ. 4 ತಂಡದವರು ಕೂಡ ತೀವ್ರ ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಲಾಗಿದೆ. ಜೊತೆಗೆ ಇಸ್ಮಾಯಿಲ್ ಅವರ ಹೆಸರು ಯಾವಾಗ ಈ ಒಂದು ಪ್ರಕರಣದಲ್ಲಿ ಮುನ್ನೆಲೆಗೆ ಬಂತು ಆಗಿನಿಂದಲೂ ಕೂಡ ಇಸ್ಮಾಯಿಲ್ ತಮಟಗಾರ ಅವರು ತಲೆ ಮರೆಸ್ಕೊಂಡಿದ್ದಾರೆ. ಅವರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಸ್ಮಾಯಿಲ್ ಅವರ ಮನೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಮನೆಯಲ್ಲಿರುವವರ ವಿಚಾರಣೆ ಕೂಡ ಮಾಡಿದ್ರು. ಅದಾದ ನಂತರ ಕಚೇರಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಇನ್ನು ಕಚೇರಿಯಲ್ಲಿ ಇರುವವರ ಯಾರನ್ನಾದ್ರೂ ಸಂಪರ್ಕ ಏನಾದ್ರೂ ಮಾಡಿದ್ರಾ ಎಂಬ ವಿಚಾರವಾಗಿಯೂ ಕೂಡ ಪೊಲೀಸರು ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 4 ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ಈ ಒಂದು ಫೈರೋಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ತಂಡಗಳು ಕೂಡ ಇಸ್ಮಾಯಿಲ್ ತಮಟಗಾರರಿಗಾಗಿ ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಆದ್ರೂ ಕೂಡ ಸಿಗದೇ ಇದ್ದ ಕಾರಣ ಸದ್ಯಕ್ಕೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ಇಸ್ಮಾಯಿಲ್ ತಮಟಗಾರ ಅವರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ 4 ತಂಡಗಳನ್ನು ಕೂಡ ರಚನೆ ಮಾಡಿಕೊಂಡಿದ್ರು. ಸದ್ಯಕ್ಕೆ ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಎಸ್ ಆಯ್ತಾ. ಕಳೆದ ಏಪ್ರಿಲ್ 10ರಂದು ಧಾರವಾಡದ ಹಾಸ್ಮಿ ನಗರದಲ್ಲಿ ಫೈರೋಜ್ ಯೂತ್ ಪ್ರಧಾನ ಕಾರ್ಯದರ್ಶಿ ಆದಂತ ಕಾಂಗ್ರೆಸ್ನ ಫೈರೋಜ್ ಪಠಾಣಿಯನ್ನು ಹತ್ಯೆ ನಡೆದ ನಂತರ ಸಾಕಷ್ಟು ಆರೋಪಿಗಳನ್ನು ಬಂಧನ ಮಾಡಿದ್ರು. ಒಟ್ಟು 12 ಆರೋಪಿಗಳನ್ನು ಈಗಾಗಲೇ ಬಂಧನ ಮಾಡಿರುವಂತದ್ದು. ಇದರ ಜೊತೆಗೆ ಕೊಲೆ ಹಿಂದಗಡೆ ತನ್ನದೇ ಪಕ್ಷದ ಕಾಂಗ್ರೆಸ್ ಮುಖಂಡರಂತ ಇಸ್ಮಾಯಿಲ್ ತಮಟಗಾರ ಕೈವಾಡ ಕೂಡ ಇದೆ ಎಂಬ ಆರೋಪಗಳನ್ನು ಕುಟುಂಬಸ್ಥರು ಮಾಡ್ತಾ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಡಿಯೋಗಳು ಕೂಡ ವೈರಲ್ ಆಗಿತ್ತು. ತದನಂತರ ತನಿಖೆ ಕೈಗೊಂಡಂತ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕೂಡ ಇಸ್ಮಾಯಿಲ್ ತಮಟಗಾರ ಬಂಧನಕ್ಕಾಗಿ 4 ತಂಡಗಳನ್ನು ರಚನೆ ಮಾಡಿದ್ರು. ತದನಂತರ ಒಂದು ತಂಡ ಧಾರವಾಡದ ಜಯನಗರದ ನಿವಾಸ ಮತ್ತು ಅಂಜುಮನ್ ಅಧ್ಯಕ್ಷರಾಗಿದ್ದಂತ ಇಸ್ಮಾಯಿಲ್ ತಮಟಗಾರ ಕಚೇರಿಗೆ ಒಂದು ಭೇಟಿ ನೀಡಿ ತನಿಖೆಗೆ ಸಹಕರಿಸುವಂತೆ ಈಗಾಗಲೇ ಎಚ್ಚರಿಕೆ ಕೂಡ ನೀಡಲಾಗಿತ್ತು. ತದನಂತರ ಈಗಾಗಲೇ ಅವರು ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಜೊತೆಗೆ ತನಿಖೆಗೆ ಸಹಕಾರ ನೀಡದ ಹಿನ್ನೆಲೆಯಲ್ಲಿ ಈಗಾಗಲೇ ಇಸ್ಮಾಯಿಲ್ ತಮಟಗಾರರು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಈಗಾಗಲೇ ಬರ್ತಾ ಇರುವಂತದ್ದು. ಹೀಗಾಗಿ ಅವರ ಬಂಧನಕ್ಕೆ ಈಗಾಗಲೇ ಲುಕ್ಔಟ್ ನೋಟಿಸ್ ಕೂಡ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ಜಾರಿ ಮಾಡಿರುವಂತದ್ದು. ಉಪನಗರ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದರೂ ಕೂಡ 12 ಆರೋಪಿಗಳನ್ನು ಈಗಾಗಲೇ ಬಂಧನ ಮಾಡಿ ತನಿಖೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಈಗಾಗಲೇ ಬಂಧಿತ ಆರೋಪಿಗಳಲ್ಲಿ ಕೆಲವರನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಕೂಡ ಮುಂದುವರೆದಿದೆ. ಆದ್ರೆ ಇಸ್ಮಾಯಿಲ್ ತಮಟಗಾರರು ಮಾತ್ರ ಈಗ ತಲೆಮರೆಸಿಕೊಂಡಿರುವುದು ಈ ಪ್ರಕರಣದಲ್ಲಿ ಈಗ ಒಂದು ಸ್ವಲ್ಪ ಹಿನ್ನಡೆ ಅಂತೂ ಆಗ್ತಾ ಇದೆ ಪೊಲೀಸರ ತನಿಖೆಗೆ. ಈ ಹಿನ್ನೆಲೆಯಲ್ಲಿ ಈಗ ದಿಟ್ಟ ಕ್ರಮವನ್ನು ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ತೆಗೆದುಕೊಳ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.